ಭೀಮಾ ತೀರದಲ್ಲಿ ತಲೆ ಎತ್ತಿದೆ ಹೊಸ ದಂಧೆ. ಕನ್ನಡಿಗರಿಗೆ ರಾಜಸ್ಥಾನಿ ವ್ಯಕ್ತಿ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಕನ್ನಡ ವ್ಯಾಪಾರಸ್ಥರಿಗೆ ಇದೆಂತ ಮೋಸ ಆಗಿದೆ ಗೊತ್ತಾ? ಹೋಲ್ಸೇಲ್ ದರದಲ್ಲಿ ದಿನಸಿ ಐಟಮ್ ಅನ್ನ ಮಾರಾಟ ಮಾಡಲಾಗುತ್ತೆ. ಮೂಟೆಗಟ್ಟಲೆ ಸಕ್ಕರೆ, ಅಕ್ಕಿ, ಬೇಳೆ, ರವೆಯನ್ನ ಸೇಲ್ ಮಾಡ್ತಾರೆ. ಹೋಲ್ಸೇಲ್ ಅಂಗಡಿಯಿಂದ ಬೇರೆ ಬೇರೆ ಫ್ಯಾಕ್ಟರಿಗಳ ದಿನಸಿಯನ್ನ ಕದ್ದು ರೀಸೇಲ್ ಮಾಡ್ತಾ ಇರೋದು. ವಿವಿಧ ಫ್ಯಾಕ್ಟರಿಗಳಿಂದ ಗೋಡೌನ್ಗೆ ದಿನಸಿ ಬರ್ತಾ ಇತ್ತು. ಪ್ರತಿ ಚೀಲದಲ್ಲೂ ಸಹ ಒಂದಷ್ಟು ದಿನಸಿಯನ್ನ ಕದ್ದು ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಬಳಿಕ ಗೋಡೌನ್ನಲ್ಲೇ ರೀಪ್ಯಾಕ್ ಮಾಡ್ತಾ ಇದ್ರು ವ್ಯಾಪಾರಿಗಳು. ಮರು ಪ್ಯಾಕಿಂಗ್ಗೆ ಮಷೀನ್ ಅನ್ನ ಸಹ ಇಟ್ಕೊಂಡಿದ್ದಾರೆ. ಗೋಡೌನ್ನಲ್ಲೇ ಮಷೀನ್ ಅನ್ನ ಇಟ್ಕೊಂಡು ರೀಪ್ಯಾಕ್ ಮಾಡಲಾಗ್ತಾ ಇದೆ. ವಿಜಯಪುರದ ಜಿಗವಣಗಿ ಗ್ರಾಮದಲ್ಲಿ ಮಹಾ ಮೋಸ ಆಗಿರೋದಿದು. ಕನ್ನಡಿಗರಿಗೆ ರಾಜಸ್ಥಾನಿ ವ್ಯಕ್ತಿ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾನೆ. ಗೋಡೌನಿಗೆ ಬರುವಂತಹ ಬೇರೆ ಬೇರೆ ಕಂಪನಿಗಳ ದಿನಸಿಯನ್ನ ತಗೊಂಡು ಅದನ್ನು ಕದ್ದು ರೀಪ್ಯಾಕ್ ಮಾಡೋದು. ಸುಂದಮಾತಾ ಹೋಲ್ಸೇಲ್ ಅಂಗಡಿಯಿಂದ ಈ ರೀತಿ ವಂಚನೆ ಆಗ್ತಾ ಇರೋದು. ರಾಜಸ್ಥಾನದ ಗೌತಮ್ ಹಾಗೆ ಕಿಶನ್ ವಂಚನೆ ಮಾಡ್ತಾ ಇದ್ದಾರೆ. ದಿನಸಿ ಗೋಲ್ಮಾಲ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಸಾಕ್ಷಿ ಇದೆ. ಯಾವ ರೀತಿಯಾಗಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ದಿನಸಿ ಕಳ್ಳತನದ ದೃಶ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತೋರಿಸುತ್ತೆ. ಫ್ಯಾಕ್ಟರಿಗಳಿಂದ ಬರುವಂತಹ ಪ್ರತಿ 25 ಕೆಜಿ ತೂಕದ ಚೀಲಗಳು 4 ಕೆಜಿ 5 ಕೆಜಿಯಷ್ಟು ದಿನಸಿಯನ್ನ ಕದೀತಾ ಇದ್ದಾರೆ ವಂಚಕರು. ಯಾವ ರೀತಿಯಾಗಿ ಕದೀತಾ ಇದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಸಹ ನೋಡ್ತಾ ಇದ್ದೀರಾ. ದಿನಸಿ ಕದ್ದು ತಾವೇ ವಿಡಿಯೋ ಮಾಡ್ಕೊಂಡಿದ್ದಾನೆ ಕಿಶನ್. ಬಲ್ಕ್ ರೂಪದಲ್ಲಿ ಹೋಲ್ಸೇಲ್ ನಲ್ಲಿ ಮಾರಾಟ ಮಾಡಲಾಗುತ್ತೆ. 50-100 ಪ್ಯಾಕೆಟ್ ಅನ್ನ ಖರೀದಿಸುವಂತಹ ರಾಜಸ್ಥಾನಿ ವ್ಯಾಪಾರಿಗಳು ಈ ರೀತಿಯಾಗಿ ಗೋಲ್ಮಾಲ್ ಮಾಡ್ತಿದ್ದಾರೆ. ಚಡಚಣ, ನಿಂಬರಗಿ, ಜಿಗಜಿವಣಿ, ಕಾತ್ರಾಳ, ಹಡಲಸಂಗ ಗ್ರಾಮಗಳಿಗೆ ದಿನಸಿಯನ್ನ ಪೂರೈಕೆ ಮಾಡಲಾಗುತ್ತೆ. ವಂಚನೆ ಬಗ್ಗೆ ತೂಕ ಮಾಪನ ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ. ಮತ್ತು ಗುಜರಾತಿಗಳು ಅದಾರಲ್ರಿ, ಅವರು ಅಂಗಡಿ ಕಿರಾಣಿ ಅಂಗಡಿಗಳನ್ನು ಹಾಕ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರಿಗೆ, ಸಾರ್ವಜನಿಕರಿಗೆ ಮೋಸ ಮಾಡ್ತಾ ಇದ್ದಾರೆ. ಮೋಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಮೋಸ ಅಂತಂದ್ರೆ ಸರ, ಪ್ರತಿಯೊಂದು ಚೀಲಗಳು ಏನು ಸಕ್ಕರೆ ಚೀಲ ಆಗಿರ್ಬೋದು, ಬೇರೆ ಬೇರೆ ರವೆ ಆಗಿರ್ಬೋದು, ಬೇರೆ ಕಡಲೆ ಹಿಟ್ಟಿನ ಚೀಲ, ಇಂಥ ಚೀಲಗಳಲ್ಲಿ ಪ್ರತಿಯೊಂದು ಚೀಲಿನಿಂದ 3ರಿಂದ 4 ಕೆಜಿ 5 ಕೆಜಿಗಳನ್ನು ತೆಗಿತಾ ಇದ್ದಾರೆ ಸರ್. ಇದು ಒಂದೇ ಥರ ಅಂತಲ್ರಿ ಸರ, ಇದು ಪ್ರತಿಯೊಂದು 5 ವರ್ಷ ಐತ್ರಿ ಸರ್. ಅವ್ರು ಬಂದು 5 ವರ್ಷದಿಂದಲೂ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದು ಇಲ್ಲಿವರೆಗೂ ಫಸ್ಟಿಗೆ ಅಂಗಡಿ ತೊಗೊಂಡು ನಮ್ಮೂರ ಬಂದ್ರವ್ರು ಊರ ಎಲ್ಲ ಅಂಗಡಿಯವ್ರು ಕೂಡಿದೆವು. ಕೂಡಿ ಅದು ರಾಜಸ್ಥಾನದವ್ರು ವ್ಯವಹಾರ ಸರಿ ಇರುದಿಲ್ಲ, ಒಂದ್ರ ಹೆಚ್ಚಂದ್ರ ಕಮ್ಮಿ ಮಾಡಿ ಪ್ರಶಸ್ತಾರ ಮಂದಿಗೆ ಗೊತ್ತಾಗು ನಾ ತಂದೇವ್ ನಾವು. ಊರನ್ನ 4 ಮಂದಿ ದೊಡ್ಡವ್ರು ತಳಿ ನಮ್ಮ ಬಾಜಿ ಅವರು, ಟಿಪಿ ಅವರು ಎಲ್ಲ ಕರ್ಸಿದೇವ್. ಕುಡ್ಕಾಣಿ ದತ್ತಾತ್ರ ಎಲ್ಲ ಹನುಮಂದ್ರ ಗುಡಿ ಬಂದು ಕೂಗ್ತಲ್ಲ ಮಂದಿ ಎಲ್ಲ ಕೂಡಿದ್ರು. ಅದ ಕೂಡ ಅವ್ರು ಇರ್ಲಿ ಅನ್ನೋ ಮಾತಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ದಿನಸಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಹೀಗೂ ಸಹ ಮೋಸ ಮಾಡಬಹುದಾ ಅಂತ ಅನ್ನಿಸ್ತಾ ಇದೆ. ದೃಶ್ಯಗಳನ್ನ ನೋಡ್ತಾ ಇದ್ರೆ ಹೇಗ್ ಸಿಕ್ಬಿದ್ರು ಇವರು? ಎಸ್ ಪ್ರಗತಿ, ಭೀಮಾ ತೀರದಲ್ಲಿ ಬಹುತೇಕ ಕಡೆಗಳಲ್ಲಿ ಏನು ಈ ರಾಜಸ್ಥಾನ ಮೂಲದ ಏನು ವ್ಯಾಪಾರಸ್ಥರು ಬಹಳ ಬಂದು ಏನಂದ್ರೆ ಬಹುತೇಕ ಗ್ರಾಮಗಳಲ್ಲಿ ಠಿಕಾಣಿ ಹೂಡಿದ್ದಾರೆ. ಅಲ್ಲಿಂದ ಅಂದ್ರೆ ಹೋಲ್ಸೇಲ್ ವ್ಯಾಪಾರನ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿಂದ ಹೋಲ್ಸೇಲ್ ಅಕ್ಕಿ, ಬೇಳೆ, ಕಾಳು, ರವೆ ಹೀಗೆ ಈ ರೀತಿಯಾಗಿ ಈ ಬೇರೆ ಅಂಗಡಿಗಳಿಗೆ ಅಂದ್ರೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಅವರು ಸಪ್ಲೈಯನ್ನ ಮಾಡ್ತಾ ಇರೋದು. ಆದ್ರೆ ಸಪ್ಲೈ ಮಾಡುವಾಗ ಅಲ್ಲಿ 4ರಿಂದ 5 ಕೆಜಿಯಷ್ಟು ಒಂದು ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ 100 ಚೀಲಗಳನ್ನ ಇವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ 50ಕ್ಕೂ ಅಧಿಕ ಚೀಲಗಳಿಂದ ಅಲ್ಲಿ ಏನಂತಂದ್ರೆ ಅಕ್ಕಿ, ರವೆ, ಬೇಳೆಯನ್ನ ಇವರು 5 ಕಳ್ಳತನ ಮಾಡ್ತಾ ಇದ್ದಾರೆ. ಅದನ್ನ ಬಳಿಕ ಏನಂದ್ರೆ ಹೋಲ್ಸೇಲ್ ನಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು. ಈ ವಿಚಾರ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ಆ ಪ್ಯಾಕ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಚಿಲ್ಲರೆ ಅಂಗಡಿಗಳಲ್ಲಿ ಆ ಪ್ಯಾಕ್ ಎಲ್ಲ ಕೆಜಿ ಗಟ್ಟಲೆ ಅವ್ರು ಮಾರ್ತಾ ಇದ್ರು. ಆದ್ರೆ ಈ ರೀತಿಯಾಗಿ ಕಳ್ಳತನ ಆಗ್ತಾ ಇದೆ ಅಂದ್ರೆ ನಮಗೆ ಕೊಡ್ತಕ್ಕಂತ ಮಾಲ್ ಅಲ್ಲಿ ಕಳ್ಳತನವಾಗಿ ಮಾಲ್ ಬರ್ತಾ ಇದೆ ಅನ್ನೋ ವಿಚಾರ ಸಣ್ಣ ಪುಟ್ಟ ಅಂಗಡಿಯವರಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಈಗ ಏನಂತಂದ್ರೆ ಸ್ವತಃ ಆ ಅಂಗಡಿ ಇದೇನ ಸುಂದಮಾತಾ ಅಂತ ಹೇಳಿ ಒಂದು ಹೋಲ್ಸೇಲ್ ಅಂಗಡಿ ಇದೆ. ಈ ರಾಜಸ್ಥಾನಿ ವ್ಯಾಪಾರಿಗಳಿದ್ದಾರೆ. ಅವ್ರು ತುಂಬುವಾಗ್ಲೇ ಅಲ್ಲಿರ್ತಕ್ಕಂಥ ಕಿಶನ್ ಅಂತಕ್ಕಂಥವನು ಆ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿ ಕಳ್ಳತನ ಮಾಡಿದ್ರೆ ಮತ್ತೆ ಮಷೀನಿಂದ ಯಾವ ರೀತಿ ಹೊಲಿಗೆಯನ್ನ ವಾಪಸ್ ಚೀಲಗಳಿಗೆ ಹಾಕ್ತಾ ಇದ್ದಾರೆ ಅನ್ನೋಂಥದ್ದು. ಅಂದ್ರೆ ಇದನ್ನ ಈ ವಿಡಿಯೋಗಳು ಹೊರಗಡೆ ಬಂದ ನಂತರ ಈಗ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ರಾಜಸ್ಥಾನಿ ಅಂಗಡಿಗಳು ಏನಿದಾವೆ ಅಲ್ಲಿ ಏನಂತಾರೆ ಅಲ್ಲಿಂದ ಸಪ್ಲೈ ಆಗ್ತಕ್ಕಂಥ ಏನು ಈ ಹೋಲ್ಸೇಲ್ ದಿನಸಿಗಳಿದಾವೆ ಇದರ ಮೇಲೆ ಈಗ ಡೌಟ್ಗಳು ಶುರುವಾಗಿರುವಂತದ್ದು. ಅದೇ ಪ್ರತಿಯೊಂದು ಕಡೆಗೆ ಈ ರೀತಿ ಆಗ್ತಾ ಇದೆಯಾ ಅನ್ನೋಂಥದ್ದು. ಈಗ ಏನಂತಂದ್ರೆ ತೂಕ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ಗ್ರಾಮಸ್ಥರು ಮತ್ತೆ ಅಲ್ಲಿನ ಕೆಲವೊಂದಿಷ್ಟು ಮುಖಂಡರು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಷಡಕ್ಷರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.